ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಸ್ಟೇ ಹೆಲ್ದಿ, ಸ್ಟೇ ಸೇಫ್ ಅಂತ ಹೇಳ್ತೇನೆ. ಸೊ ಡೈಲಿ ಪ್ರತಿದಿನ ಒಂದು ದಿನವೇನಿದೆ, ನಾವು ಕಳೆಯುವ ಸಮಯವೇನಿದೆ, ಇದು ಗಾಡ್ಸ್ ಗಿಫ್ಟ್ ಅಂತಲೇ ಹೇಳ್ತೇನೆ. ಸೊ ಪ್ರತಿದಿನ ಸಾವಿರಾರು ಮರಣಗಳು ನಡೀತಾ ಇರ್ತದೆ, ಹಾಗೆ ಸಾವಿರಾರು ಜೀವಗಳು ಹುಟ್ಟಾ ಇರ್ತವೆ. ಸೊ ಈ ಒಂದು ಡೈಲಿ ನನ್ನ ರೂಟೀನಲ್ಲಿ ಕಾಣುವಂಥ ಒಂದು ವಿಷಯಗಳಿವು. ಡೈಲಿ ಇಲ್ಲಿ ಒಂದು ಸಾವು ನಡೆದ್ರೆ ಅಲ್ಲಿ ಒಂದು ಹುಟ್ಟು ಸಂಭವಿಸುತ್ತೆ, ಹಾಗೆ ಅಲ್ಲಿ ಒಂದು ಹುಟ್ಟು ಸಂಭವಿಸಿದರೆ ಇಲ್ಲೊಂದು ಸಾವು ನಡೆಯುತ್ತೆ ಅಲ್ವಾ. ಸೊ ಇದು ಜಗತ್ತಿನ ಒಂದು ರೂಲ್ ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಈ ಒಂದು ವಿಡಿಯೋ ಮೂಲಕ ಇವತ್ತಿನ ಒಂದು ಟಾಪಿಕ್ ಅಥವಾ ಟಿಪ್ ಆಫ್ ದ ಡೇ ಅಂತಲೇ ಹೇಳ್ತೇನೆ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಟಾಪಿಕನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಕ್ಷಕರೇ, ನಾನು ಹೇಳ್ತಾ ಇರೋದೇನೆಂದರೆ, ಒಂದು ದಿನವಾಗಿರಲಿ ಅದು ಗಾಡ್ಸ್ ಗಿಫ್ಟ್ ಅಂತಲೇ ಹೇಳ್ತೇನೆ. ಸೊ ಒಂದು ದಿನವಾಗಿರಲಿ, ನೀವು ಯಾವುದೇ ಥರದ ಬೇಜಾರಿಂದ ಇರಲಿ, ಸೊ ಹ್ಯಾಪಿಯಾಗಿರಿ, ಟ್ರೈ ಟು ಬಿ ಹ್ಯಾಪಿ ಅಂತ ಹೇಳ್ತೇನೆ. ಸೊ ಬಿಕಾಸ್ ಒನ್ ಡೇ ಈಸ್ ಅ ಗಾಡ್ಸ್ ಗಿಫ್ಟ್ ಅಲ್ವಾ. ಸೊ ಎಲ್ಲರೂ ಕೂಡ ಹ್ಯಾಪಿಯಾಗಿರಿ, ಸ್ಟೇ ಹೆಲ್ದಿ, ಸ್ಟೇ ಸೇಫ್. ಒಂದು ದಿನವಾಗಲಿ ಹೇಗೆ ನೀವು ಊಟ ಮಾಡಿ, ಹೇಗೆ ನೀವು ಇರಿ, ಮನಸ್ಸನ್ನು ಹ್ಯಾಪಿಯಾಗಿ ಇಟ್ಕೊಳ್ಳಿ, ನಗ್ನಗ್ತಾ ಇರಿ ಅಂತ ಹೇಳ್ತೇನೆ. ಸೊ ವೀಕ್ಷಕರೇ, ಇವತ್ತಿನೊಂದು ವಿಡಿಯೋ ಅಂದರೆ, ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ, ಗೃಹಲಕ್ಷ್ಮಿ ಹಣ ಯಾವಾಗ ಜಮಾ ಆಗುತ್ತೆ ಅಲ್ವಾ. ಸೊ 2 ತಿಂಗಳ ಹಣ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮಾ ಆಗುತ್ತೆ ಅಂತ ಅನ್ನುವ ಒಂದು ಮಾಹಿತಿ ಲಭಿಸಿದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಈಗಾಗಲೇ ನಿಮಗೆ ಎಲ್ರಿಗೂ ಕೂಡ 15ನೇ ಕಂತು, 16ನೇ ಕಂತು, 17ನೇ ಕಂತು ಹಾಗೂ 18ನೇ ಕಂತು ತನಕ ಎಲ್ರಿಗೂ ಬಂದಿದೆ, ಓಕೆನಾ. ಸೊ ಯಾರೂ ಕೂಡ ಬಂದಿಲ್ಲ ಅಂತ ಹೇಳೋ ಹಾಗೇನೇ ಇಲ್ಲ ಅಂತ ಹೇಳ್ತೇನೆ, ಎಲ್ರಿಗೂ ಕೂಡ ಜಮೆ ಆಗಿದೆ. ಮತ್ತು ಇನ್ನು 19ನೇ ಕಂತು ಅಂದರೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಯೋಜನೆಗಳಲ್ಲೇ ಈ ಒಂದು 19ನೇ ಕಂತು ತನಕ ನಾವು ತಲುಪ್ತೇನೆ ಅಂತ ನಾವು ಕನಸಲ್ಲೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಸೊ ಈ ಒಂದು 2,000 ರೂಪಾಯಿ ನಮಗೆ ಗ್ಯಾರಂಟಿ ಕೊಡುವಾಗಲೇ ನಾವು ಈ ಒಂದು ತಿಂಗಳ ಹಣ ಸ್ವಲ್ಪ ಲೇಟ್ ಆಗೋಗಲೇ ನಾವು ಇದು ಬರುತ್ತಾ ಇಲ್ವಾ ಅನ್ನೋ ಡೌಟಲ್ಲಿ ಇರ್ತೀರಲ್ವಾ. ಸೊ ಈ ಒಂದು ಗೃಹಲಕ್ಷ್ಮಿ ಹಣ ಈಗ 19ನೇ ಕಂತಿನ ಬಗ್ಗೆ ಮಾತಾಡೋದಾದರೆ, ಸೊ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮೆ ಕುರಿತು ಬಿಗ್ ಅಪ್ಡೇಟನ್ನು ಹೇಳ್ತಾನೆ ಈ ಒಂದು ವಿಡಿಯೋದಲ್ಲಿ. ಸೊ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ನಿಮಗೆ 18ನೇ ಕಂತಿನ ತನಕ ಎಲ್ರಿಗೂ ಕೂಡ ಬಂದಿದೆ. 19ನೇ ಕಂತಿನ ಹಣ ಈಗ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ತುಂಬ ಜನರಿಗೆ ಜಮೆ ಆಗಿದೆ ಅಲ್ವಾ. ಆದರೆ ಫಸ್ಟ್ ವೀಕ್ ಬಿಟ್ಟು ಮತ್ತು ಯಾರಿಗೂ ಕೂಡ ಜಮೆ ಆಗಿಲ್ಲ. ಇನ್ನು ಮೇ ಫಸ್ಟ್ ವೀಕ್ ಒಳಗಡೆ ಎಲ್ರಿಗೂ ಕೂಡ ಜಮೆ ಆಗುತ್ತೆ. ಹೌದು, ಈ ಒಂದು ಫೆಬ್ರವರಿ ತಿಂಗಳ ಹಣ ಏಪ್ರಿಲ್ನಲ್ಲಿ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ, ಆಗಿನೂ ಆಯಿತು. ಈಗಾಗಲೇ ಎಲ್ರಿಗೂ ಕೂಡ ಜಮಾ ಆಗಿದೆ. ಇನ್ನು ಇದೀಗ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಆದಷ್ಟು ಶೀಘ್ರದಲ್ಲಿ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ. ಇನ್ನು ಈಗಾಗಲೇ ಜನವರಿ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕಳೆದ ಯುಗಾದಿ ಹಬ್ಬದಂದು ಈ ಒಂದು ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಜಮೆ ಮಾಡಲಾಗಿತ್ತು. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಂದರೆ 19 ಮತ್ತು 20ನೇ ಒಂದು ಕಂತಿನ ಹಣ ಯಾವಾಗ ಜಮಾ ಆಗಲಿದೆ ಎಂದು ಮಹಿಳೆಯರು ಸರ್ಕಾರವನ್ನು ಆಗಾಗಲೇ ಪ್ರಶ್ನಿಸ್ತಿದ್ದಾರೆ. ಅಂದರೆ ನಿಮಗೆ ಕರೆಕ್ಟ್ಲಿ ಈ ಒಂದು ಹಣ ಮಂತ್ಲಿ ನಿಮ್ಮ ಕೈಗೆ ಸಿಗ್ತಾ ಇಲ್ವಾ ಅಲ್ವಾ. ಸೊ ನಾನೇನು ಹೇಳ್ತೇನೆ ಅಂದರೆ, ಮಂತ್ಲಿ ನಿಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಹಾಗೆ ಒಂದು 2 ತಿಂಗಳು ಇದೊಂದು ಡಿಲೇ ಆಗಿತ್ತು ಅಂತಲೇ ನಮಗೆ ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಆದರೆ ಏನು ಹೇಳ್ತೇನೆ ಅಂದರೆ, ಯಾರೂ ಕೂಡ ಬೇಜಾರು ಮಾಡಬೇಡಿ. ಈ ಒಂದು ಸರ್ಕಾರದ ಈ ಒಂದು ಯೋಜನೆಗಳನ್ನು ಯಾವುದೇ ರೀತಿಯಲ್ಲಿ ಅವರು ನಿಲ್ಲಿಸೋದಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಸೊ ನನಗೆ ಬಂತು ಮೇಡಮ್, ನನಗೆ ಬಂದಿಲ್ಲ ಮೇಡಮ್ ಅಂತ ನೀವೆಲ್ಲರೂ ಕೂಡ ಹೇಳ್ತೀರಾ. ನಾನು ಕೂಡ ನೋಡಿದೆ, ತುಂಬ ಕಮೆಂಟ್ಸ್ನ ನೋಡಿದೆ. ಸೊ ಯಾರೂ ಕೂಡ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಈಗಾಗಲೇ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಂದಿದೆ ಹೊರತು ಮತ್ತೆ ಯಾರಿಗೂ ಬರಲಿಲ್ಲ. ಇನ್ನು ಮೇ ಫಸ್ಟ್ ತಿಂಗಳಲ್ಲಿ ಎಲ್ರಿಗೂ, ಮೇ ಒಂದು ಫಸ್ಟ್ ವೀಕ್ ಆಫ್ ಮೇಯಲ್ಲಿ ಎಲ್ರಿಗೂ ಕೂಡ ಈ ಒಂದು 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ ಬರಲಿದೆ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ 4,000 ರೂಪಾಯಿ ಬರಬೇಕು ನಿಮಗೆ 2 ಕಂತಿನ ಹಣ ಅಂದರೆ. ಹಾಗಾಗಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಆದಷ್ಟು ಶೀಘ್ರದಲ್ಲಿ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ, ಓಕೆನಾ. ಸೊ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೂ ಕೂಡ ಬೇಜಾರಂದರೆ ನಮಗೆ ಬರಲಿಲ್ಲ, ಹಾಗೆ ಆಯಿತು, ಹೀಗೆ ಆಯಿತು, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೀವು ತುಂಬ ಜನ ಕೇಳ್ತೀರಾ. ಸೊ ನಾನು ಏನೆಲ್ಲ ಪ್ರಾಬ್ಲಮ್ ಅಂತ ಪದೇ ನಿಮಗೆ ಒತ್ತಿ ಹೇಳ್ತಾನೆ ಇದ್ದೇನೆ. ಸೊ ಯಾರೂ ಕೂಡ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ವಾ, ಅಥವಾ ನೀವು ವಿಡಿಯೋನ ಫುಲ್ಲಾಗಿ ನೋಡ್ತಾ ಇಲ್ವಾ, ಅದು ನನಗೆ ಅರ್ಥ ಆಗ್ತಿಲ್ಲ. ಸೊ ನೀವು ಫುಲ್ಲಾಗಿ ನೋಡಿ ಯಾಕೆ ಈ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ ನೋಡಿ ಅಂತಲೇ ನಾನು ಹೇಳ್ತೇನೆ. ಸೊ ಇನ್ನು ಜಮಾ ಆಗಲಿಲ್ಲ ಅಂದರೆ ನೀವು ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ ಅಂತಲೇ ಹೇಳ್ತೇನೆ. ಸೊ ಈ ಒಂದು ಹಣ ಈಗಾಗಲೇ ಜಮಾ ಆಗಿದೆ. ಅದ್ರ ಬಗ್ಗೆ ಸೆಂಡ್ ಆದ ತಕ್ಷಣ ಒಂದು ಅಮೌಂಟ್ ಅವರ ಖಾತೆಗೆ ಬಂದ ತಕ್ಷಣ ನನಗೆ ಸ್ಕ್ರೀನ್ಶಾಟ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ನಿಮಗೆ ತಮ್ಮನೇಲೆಲ್ಲ ಹಾಕಿ ತೋರಿಸ್ತೇನೆ. ಸೊ ಹಾಗಾಗಿ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಫಿಡೆಂಟಾಗಿ ಹೇಳ್ತೀರಾ. 100% ಪ್ರೂಫನ್ನು
ತೋರಿಸಿದ್ರೆ ಮಾತ್ರ ನೀವು ನಂಬ್ತೀರಾ ಅಂದರೆ ಹಾಗೂ ಕೂಡ ನಾನು ಹಾಕ್ತಾ ಇದ್ದೇನೆ ತಮ್ಮನೇಲಲ್ಲಿ. ಸೊ ನಿಮಗೆ ನೋಡ್ಕೋಬೋದು ಅಂತಲೇ ಹೇಳ್ತೇನೆ. ಸೊ ಆದಷ್ಟು ಬೇಗನೆ ಈ ಒಂದು 4,000 ರೂಪಾಯಿ ಜಮಾ ಆಗಲಿದೆ ಅಂತ ಹೇಳ್ತಾರೆ. ಸೊ ಈಗಾಗಲೇ ನಮ್ಮ ಮಾನ್ಯ ಗೃಹ ಸಚಿವೆ ಅವರು ಹೇಳಿದರು. ಅವರೊಂದು ಮಾಹಿತಿಯ ಮೇರೆಗೆ ಮೇಲ್ಮನವಿ ಮಾಹಿತಿ ಮೇರೆಗೆ ನನಗೆ ಸಿಕ್ಕಿದ ಒಂದು ಮಾಹಿತಿಯಲ್ಲಿ ಈ ಒಂದು ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೇನೆ. 2 ತಿಂಗಳ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ಕೂಡ ಹೇಳ್ತಾರೆ. ಬಿಕಾಸ್ ಅವ್ರಿಗೂ ಕೂಡ ಕಷ್ಟನೇ ಅಲ್ವಾ. ಸೊ ಎಲ್ರಿಗೂ ಕೂಡ ಈ ಒಂದು ಹಣ ಜಮಾ ಆಗಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಈಗಾಗಲೇ. ಸೊ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನಂತೂ ಏನು ಹೇಳ್ತೇನೆ ಅಂದರೆ, ಈ ಒಂದು ಹಣ ಫಸ್ಟ್ ವೀಕಲ್ಲಿ ಮೇ ಆಫ್ ಫಸ್ಟ್ ವೀಕಲ್ಲಿ 19ನೇ ಕಂತಿನ ಹಣ ಜಮಾ ಆದರೆ ಇನ್ನೊಂದು 10 ಡೇಸ್ ಗ್ಯಾಪಲ್ಲಿ ನಿಮಗೆ ಈ ಒಂದು 20ನೇ ಕಂತಿನ ಹಣ ಬರುತ್ತೆ. ಓಕೆನಾ. ಸೊ ಒಟ್ಟಿಗೆ ಬರಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಸೊ ಹಂತವಾಗಿ ಕಳಿಸೋದ್ರ ಮೂಲಕ ಈ ಒಂದು ಹಣ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ತಾ, ಇನ್ನೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ನಿಮಗೆ ಕೇಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ ಅಂತ ಹೇಳ್ತೇನೆ. ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.